ನಮಸ್ಕಾರ ವೀಕ್ಷಕರೇ, ಇವತ್ತು ಪ್ಯಾಂಟ್ಗೆ ಬಾಡಿ ಮೆಜರ್ಮೆಂಟ್ ಯಾವ ರೀತಿ ತಗೋಬೇಕು ಅಂತ ತೋರಿಸ್ತಾ ಇದ್ದೀನಿ ನೋಡಿ. ನಾವು ಇಂಚಸ್ ಅಲ್ಲಿ ತಗೋಬೇಕು. ಇದಕ್ಕೆ ಸೊಂಟದ ಸುತ್ತಳತೆ ವೇಸ್ಟ್ ರೌಂಡ್ ಎಷ್ಟು ಬೇಕಾಗುತ್ತೆ ನೋಡ್ಕೊಳ್ಳೋಣ. ನೋಡಿ 36 ಇದೆ. ಇದನ್ನ ಪೂರ್ತಿ ಟೈಟ್ ಆಗು ತಗೋಬಾರ್ದು, ಹಾಗೆ ಪೂರ್ತಿ ಲೂಸ್ ಆಗು ತಗೋಬಾರ್ದು. ಈ ರೀತಿ ಇರಬೇಕು ನೋಡಿ. ಈ ರೀತಿ ಸುತ್ತಿದ್ರೆ ಆರಾಮ್ಸೆ ಸುತ್ತಬೇಕು. ಈ ರೀತಿ ಇರಬೇಕು. 36 ಇದೆ ವೇಸ್ಟ್ ರೌಂಡು. ಹಾಗೆ ಹಿಪ್ ರೌಂಡ್ನ ತಗೊಳ್ಳೋಣ. ಹಿಪ್ ರೌಂಡು ಸಹ ನಮಗೆ ಈ ರೀತಿ ಫ್ರೀ ಆಗಿರಬೇಕು. ತುಂಬ ಲೂಸ್ ಇರಬಾರ್ದು, ಹಾಗೆ ತುಂಬ ಟೈಟ್ ಆಗು ಇರಬಾರ್ದು. ಹಿಪ್ ರೌಂಡ್ನ ಈ ರೀತಿ ತಗೋಬೇಕು. ಫುಲ್ ಲೆಂತ್ಗೆ ಟೇಪ್ನ ಈ ರೀತಿ ಕೆಳಗಡೆ ಬಿಟ್ಟು, ನಮಗೆ ಫುಲ್ ಲೆಂತ್ ಬೇಕು ಅಂದರೆ ಈ ರೀತಿ ತಗೋಬೇಕು. ನಾವು ಸೊಂಟಕ್ಕೆ ಎಲ್ಲಿ ಕಟ್ತೀವೋ ಅಲ್ಲಿಗೆ ನೋಡಿ ಈ ರೀತಿ ಬರಬೇಕು. ನಿಮಗೆ ಮೇಲೆ ಬೇಕು ಅಂದರೆ ಈ ಮೂಳೆ ಬರುತ್ತಲ್ವ ಇಲ್ಲಿ ರೌಂಡು, ಅಲ್ಲಿಗೆ ತಗೋಬೇಕು ನೋಡಿ. ಅಲ್ಲಿಗೆ ತಗೊಂಡ್ರೆ 36.5 ಬರುತ್ತೆ. ಫುಲ್ ಲೆಂತ್ ಬೇಕು ಅಂದರೆ 39 ಬರುತ್ತೆ. ಈಗ ನೀ ರೌಂಡ್ನ ತಗೊಳ್ಳೋಣ. ನೀ ರೌಂಡ್ಗೆ ಕಾಲನ್ನ ಈ ರೀತಿ ಫೋಲ್ಡ್ ಮಾಡಿಕೊಂಡು ಹೀಗೆ ತಗೋಬೇಕು. ನೀ ರೌಂಡು 21 ಬಂದಿದೆ. ಯಾಕೆಂದರೆ ನಾವು ಕಾಲು ಆಡಿಸೋದಕ್ಕೆ ಆರಾಮ್ಸೆ ಇರುತ್ತೆ ಅಂತ ಈ ರೀತಿ ಕಾಲನ್ನ ಫೋಲ್ಡ್ ಮಾಡಿ ತಗೋಬೇಕು. 21 ಬಂದಿದೆ. ನಾವು ಬಾಟಮ್ನ ಯಾವ ರೀತಿ ತಗೋಬೇಕು ಅಂದರೆ, ಕೆಳಗಡೆಯಿಂದ ಟೇಪ್ನ ಈ ರೀತಿ ಹೀಗೆ ಇಟ್ಕೊಂಡು ನೋಡಿ 13.5 ಬರುತ್ತೆ. ಕರೆಕ್ಟಾಗಿ ಮೆಜರ್ಮೆಂಟ್ನ ತಗೋಬೇಕು. ನೋಡಿ 13 ಬಂದಿದೆ. ಇದಕ್ಕೆ ಬೇಕಾಗಿರೋದು ವೇಸ್ಟ್ ರೌಂಡು, ಹಾಗೆ ಫುಲ್ ಲೆಂತು, ಹಿಪ್ ರೌಂಡು ಮತ್ತು ಬಾಟಮ್ ರೌಂಡು, ಹಾಗೆ ನೀ ರೌಂಡು ತಗೋಬೇಕು. ನೀ ರೌಂಡ್ನ ನಾವು ತೊಗೊಂಡಿದ್ದೀವಿ ಮೆಜರ್ಮೆಂಟು. ನೀ ಲೆಂತ್ನ ನಾವು ಬಟ್ಟೆ ಕಟ್ ಮಾಡೋವಾಗ ಯಾವ ರೀತಿ ತಗೋಬೇಕು ಅಂತ ಅದರಲ್ಲಿ ತೋರಿಸ್ತೀನಿ. ಇದಿಷ್ಟು ಪ್ಯಾಂಟ್ಗೆ ಬೇಕಾಗಿರುವಂಥ ಮೆಜರ್ಮೆಂಟ್ಸು, ಬಾಡಿ ಮೆಜರ್ಮೆಂಟು ಈ ರೀತಿ ತಗೋಬೇಕಾಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಕಟಿಂಗ್ ಯಾವ ರೀತಿ ಮಾಡಬೇಕು, ಸ್ಟಿಚಿಂಗ್ ಯಾವ ರೀತಿ ಬರುತ್ತೆ ಅಂತ ತೋರಿಸ್ತೀನಿ. ವಿತ್ ಪಾಕೆಟ್ ಜೊತೆ ತೋರಿಸ್ತೀನಿ. ಪಾಕೆಟ್ ಬೇಡ ಅಂದ್ರೂ ಹಾಗೆ ಸ್ಟಿಚ್ ಮಾಡ್ಬೋದು. ಹಾಗೆ ಸೊಂಟಕ್ಕೆ ನಾವು ಪೂರ್ತಿ ಎಲಾಸ್ಟಿಕ್ ಬೇಕಾದರೂ ಹಾಕ್ಬೋದು. ಒಂದು ಕಡೆ ಮುಂದೆ ಬೆಲ್ಟ್ ಬಂದು ಹಿಂದೆ ಎಲಾಸ್ಟಿಕ್ ಬೇಕಾದರೂ ಹಾಕ್ಬೋದು. ಈ ರೀತಿ ಎಲ್ಲ ವಿಧದಲ್ಲೂ ಪ್ಯಾಂಟ್ ಸ್ಟಿಚಿಂಗ್ ಹಾಗೆ ಕಟ್ಟಿಂಗು ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ನಿಮಗೆ ಈ ವಿಡಿಯೋ ಹೆಲ್ಪ್ಫುಲ್ ಆಗಿದೆ ಅಂದ್ಕೊಳ್ತೀನಿ. ಹಾಗಿದ್ದಲ್ಲಿ ಈ ಕೂಡಲೇ CS ಫ್ಯಾಷನ್ ಕ್ರಿಯೇಷನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.